Trust me, I think daily basis ಅಲ್ಲಿ sunscreen is a must, guys. I think ಇದನ್ನ ತುಂಬಾ ಮೇಕಪ್ ಗೆ don't touch my skin. ಶೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಒಬ್ರು ಗ್ರೇಟ್ ಫೋಟೋಗ್ರಾಫರ್. ವಿಡಿಯೋ ಸರಿಯಾಗಿ ಬರ್ತಾ ಇದೆಯಾ? ಹಿಂದೆ ಲೆನ್ಸ್ ಕ್ಲೀನ್ ಆಗಿಲ್ಲ ಅನ್ಸುತ್ತೆ ಕಡೆಲೆ. ಸೊ ವಿಡಿಯೋ ಹೆಂಗ್ ಶೂಟ್ ಆಗಿರುತ್ತೆ ನಮಗೆ ಗೊತ್ತಿಲ್ಲ. ಮೈ ಫ್ರೆಂಡ್ಸ್ ಸಜೆಸ್ಟೆಡ್ ಇಲ್ಲಿ ಬೌಲಿಂಗ್ ಚೆನ್ನಾಗಿ. ಇವರು ಫ್ರೆಂಡು ತುಂಬಾ ಸಜೆಷನ್ಸ್ ಕೊಟ್ಟಿ. ಸೊ ಒಂದ್ಸಲಿ ಬಂದ್ರೆ 2,000 ಇಟ್ಕೊಂಡ್ ಬನ್ನಿ ಮಿನಿಮಮ್. ಲಾವಣ್ಯ ಒಂದು ಆಟ ನಾನೇ ಆಡ್ಕೊಡ್ತೀನಿ ಪಾಪ ಅವಳು ಇವಾಗ ಪಾಯಿಂಟ್ಸ್ ಬರ್ಬಾರ್ದಂತೆ ನೀವು. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಹೊಸಬ್ರು ವಿಡಿಯೋಸ್ ನೋಡ್ತಾ ಇದ್ರೆ ನನ್ನ ಹೆಸರು ದಿವ್ಯಾ. ನಾನು ಬೆಂಗಳೂರಿನಿಂದ ಕನ್ನಡ ಬ್ಲಾಗ್ಸ್ ನ ಮಾಡ್ತೀನಿ. ಹಾಗೆ ನನ್ನ ಚಾನೆಲ್ ನಲ್ಲಿರೋ ವಿಡಿಯೋಸ್ ನಿಮಗೆ ಇಷ್ಟ ಆದ್ರೆ ಮರಿದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಬೇಗ ಇವತ್ತಿನ ಈ ಬ್ಲಾಗ್ ನ ಈಗ ಶುರು ಮಾಡೋಣ. ಸೊ ತುಂಬಾನೇ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಬ್ಲಾಗ್ ಆಗಿರುತ್ತೆ ಇವತ್ತು. ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಇಲ್ಲ ಕಿಚನ್ ಬ್ಲಾಗ್, ಆಫೀಸ್ ಬ್ಲಾಗ್ಸ್, ಇಲ್ಲಾಂದ್ರೆ ಫ್ಯಾಮಿಲಿ ಜೊತೆ ಬ್ಲಾಗ್ಸ್ ನ ಮಾಡ್ತಾ ಇರ್ತೀನಿ. ಬಟ್ ಫಾರ್ ದ ಫಸ್ಟ್ ಟೈಮ್ ಅಂತ ಅಲ್ಲ, ಬಟ್ ಫಾರ್ ಅ ಚೇಂಜ್ ನನ್ನ ಫ್ರೆಂಡ್ಸ್ ಜೊತೆ ಬ್ಲಾಗ್ಸ್ ನ ಮಾಡ್ತಾ ಇದ್ದೀನಿ ಇವತ್ತು. ಅಂಡ್ ನನ್ನ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೂಡ ಈ ಬ್ಲಾಗ್ ಅಲ್ಲಿ ತಿಳಿಸ್ತೀವಿ. ಅಂಡ್ ನೋಡೋಣ ಬ್ಲಾಗ್ ಯಾವ ರೀತಿ ಇರುತ್ತೆ ಅಂತ. ತುಂಬಾ ಏನು ಪ್ಲಾನ್ ಮಾಡಿಲ್ಲ ನಾವು. ಸೊ ವಿತೌಟ್ ರ್ಯಾಂಡಮ್ ಆಗಿ ಈ ತರದ್ದು ಒಂದು ಬ್ಲಾಗ್ ನ ಶೂಟ್ ಮಾಡೋಣ ಅಂತ ಹೇಳಿ. ಅಂಡ್ ಸದ್ಯಕ್ಕೆ ಈಗ ಅಲ್ಲಿಗೆ ಅಂತಾನೆ ರೆಡಿ ಆಗ್ತಾ ಇದೀನಿ. ಹಾಗೆ ತುಂಬಾ ಜನ ಕೇಳ್ತಾ ಇರ್ತೀರಾ ಸ್ಪೆಷಲಿ ನನ್ನ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ, ಹಾಗೆ ನಾನು ಯಾವ ರೀತಿ ಮೇಕಪ್ ಮಾಡ್ತೀನಿ ಅಂತ. ಅಂಡ್ ಟು ಬಿ ಆನೆಸ್ಟ್, ನನಗೆ ತುಂಬಾ ಮಿನಿಮಲ್ ಮೇಕಪ್ ಇಷ್ಟ ಆಗುತ್ತೆ. ಅಂದ್ರೆ ತುಂಬಾ ಜಾಸ್ತಿ ಮೇಕಪ್ ಮಾಡೋದೆಲ್ಲ ಇಷ್ಟ ಆಗಲ್ಲ. ಸೊ ನಾನು ಯಾವ ರೀತಿ ಮೇಕಪ್ ನ ಮಾಡ್ತೀನಿ ಅನ್ನೋದು ಕೂಡ ಈ ಬ್ಲಾಗ್ ಅಲ್ಲಿ ತಿಳಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಬ್ಲಾಗ್. ಸೊ ಮೇಕಪ್ ನ ಶುರು ಮಾಡೋಕ್ಕಿಂತ ಮುಂಚೆ ಆಗ್ಲೇ ಹೇಳ್ದಂಗೆ ಬೇಸಿಕ್ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ ಸನ್ಸ್ಕ್ರೀನ್ ಇಸ್ ದ ಮಸ್ಟ್, ಗೈಸ್. ಅಂಡ್ ನಾನು ಪ್ರತಿದಿನ ಆಚೆ ಜಾಸ್ತಿ ಓಡಾಡ್ತೀನಿ, ಧೂಳು ಪೊಲ್ಯೂಷನ್ ಅಲ್ಲಿ ಇರ್ತೀನಿ, ಹಾಗೆ ಟ್ರಾವೆಲ್ ಕೂಡ ಜಾಸ್ತಿ ಮಾಡ್ತಾ ಇರ್ತೀನಿ. ಇದ್ರ ಜೊತೆಗೆ ಬಿಸಿಲಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಫಾರ್ ಮೀ ನನ್ನ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ ಸನ್ಸ್ಕ್ರೀನ್ ಇಸ್ ಡೆಫಿನೆಟ್ಲಿ ಅ ಮಸ್ಟ್. ಅಂಡ್ ನನಗೆ ಇತ್ತೀಚೆಗೆ ತುಂಬಾನೇ ಹೆಲ್ಪ್ ಆಗಿರುವಂತ ಪ್ರಾಡಕ್ಟ್ ಅಂದ್ರೆ ದಿಸ್ ಇಸ್ ಲ್ಯಾಕ್ಮಿ ಅವರ ಸನ್ಸ್ಕ್ರೀನ್. ನನ್ನ ಮೋಸ್ಟ್ ಫೇವ್ರೆಟ್ ಸನ್ಸ್ಕ್ರೀನ್ ನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದೀನಿ. ನನಗೆ ಇದು ಸಿಕ್ಕಾಬಡೆ ಹೆಲ್ಪ್ಫುಲ್ ಆಗಿದೆ. ಐ ಥಿಂಕ್ ಡೈಲಿ ಸನ್ ಪ್ರೊಟೆಕ್ಷನ್ ಜೊತೆಗೆ ಮುಖಕ್ಕೆ ಬೇಕಾಗಿರುವಂತ ಗ್ಲೋನ ಕೂಡ ಕೊಡುತ್ತೆ. ದಿಸ್ ಇಸ್ ಲ್ಯಾಕ್ಮಿ ಆಕ್ವಾ ಜೆಲ್ ನಿಯಾಸಿ ಸನ್ಸ್ಕ್ರೀನ್ ವಿತ್ SPF 50 PA+++++. ಅಂಡ್ ಐ ಆಮ್ ಶೋರ್ ನಿಮಗೂ ಕೂಡ ಈ ಪ್ರಾಡಕ್ಟ್ ಸಿಕ್ಕಾಬಡೆ ಯೂಸ್ಫುಲ್ ಆಗುತ್ತೆ ಅಂತ. ಅಂಡ್ ಟ್ರಸ್ಟ್ ಮೀ, ಐ ಥಿಂಕ್ ಡೈಲಿ ಬೇಸಿಸ್ ಅಲ್ಲಿ ಸನ್ಸ್ಕ್ರೀನ್ ಇಸ್ ಅ ಮಸ್ಟ್, ಗೈಸ್. ಐ ಥಿಂಕ್ ಇದನ್ನ ತುಂಬಾ ಸಲ ಇವತ್ತು ವಿಡಿಯೋದಲ್ಲಿ ಹೇಳ್ತಾನೆ ಇದ್ದೀನಿ, ಬಟ್ ಇಟ್ ಇಸ್ ದ್ಯಾಟ್ ಇಂಪಾರ್ಟೆಂಟ್. ಅಂಡ್ ಈ ಸನ್ಸ್ಕ್ರೀನ್ ನನ್ನ ಸ್ಕಿನ್ ಟೈಪ್ಗೂ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂಡ್ ತುಂಬಾ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಐ ಥಿಂಕ್ ಎಲ್ಲರಿಗೂ ಅದೊಂದು ಪ್ರಾಬ್ಲಮ್ ಇರುತ್ತೆ, ದಟ್ ಸನ್ಸ್ಕ್ರೀನ್ ತುಂಬಾ ಈಸಿಯಾಗಿ ಬ್ಲೆಂಡ್ ಆಗಲ್ಲ ಅಂತ. ಬಟ್ ದಿಸ್ ಇಸ್ ಇನ್ ಅ ಜೆಲ್ ಫಾರ್ಮ್ಯಾಟ್ ಕೂಡ, ಸೊ ತುಂಬಾ ಈಸಿ. ಮುಂಚೆ ನಾನು ಸನ್ಸ್ಕ್ರೀನ್ ಅಷ್ಟು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರ್ಲಿಲ್ಲ, ಬಟ್ ಟ್ರಸ್ಟ್ ಮೀ, ಐ ಥಿಂಕ್ ಸನ್ಸ್ಕ್ರೀನ್ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಸ್ಕಿನ್ ಅಲ್ಲಿ ತುಂಬಾ ಮೇಜರ್ ಆಗಿರುವಂತ ಡಿಫ್ರೆನ್ಸ್ ಕಾಣಿಸುತ್ತೆ. ಅಂಡ್ ಸ್ಪೆಷಲಿ ನನಗೆ ಈ ಸನ್ಸ್ಕ್ರೀನ್ ಅಲ್ಲಿ ಐ ಥಿಂಕ್ ಇಟ್ ಗಿವ್ಸ್ ಯು ದಟ್ ಎಕ್ಸ್ಟ್ರಾ ಗ್ಲೋ ಆಲ್ಸೋ. ಅಂಡ್ ನನಗೆ ಆಗ್ಲೇ ಹೇಳ್ದಂಗೆ ಪಿಗ್ಮೆಂಟೇಷನ್ ಕೂಡ ಇರೋದ್ರಿಂದ, ಅಂಡ್ ದಿಸ್ ಪರ್ಟಿಕ್ಯುಲರ್ ಸನ್ಸ್ಕ್ರೀನ್ ಫ್ರಮ್ ಲ್ಯಾಕ್ಮಿ ರೆಡ್ಯೂಸಸ್ ಪಿಗ್ಮೆಂಟೇಷನ್, ಅಂದ್ರೆ ಹೈಪರ್ ಪಿಗ್ಮೆಂಟೇಷನ್ ಆಗಿರ್ಬೋದು ಅಥವಾ ಡಾರ್ಕ್ ಸ್ಪಾಟ್ ಆಗಿರ್ಬೋದು, ಇದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ. ನಮಗೆ ಡೈಲಿ ಬೇಸಿಸ್ ಅಲ್ಲಿ ಬೇಕಾಗಿರುವಂತ ಪ್ರೊಟೆಕ್ಷನ್ ಫ್ರಮ್ ಸನ್, ಸ್ಪೆಷಲಿ ಫಾರ್ ದ UVA ರೇಸ್ ಆಗಿರ್ಬೋದು, UVB ರೇಸ್ ಆಗಿರ್ಬೋದು, ಸೂಪರ್ ಆಗಿರುವಂತ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಪ್ರತಿದಿನ ನಾನು ಆಚೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀನಿ ಬಿಸಿಲಲ್ಲೆಲ್ಲ. ಅಂಡ್ ವಾಪಸ್ ಮನೆಗೆ ಬಂದ್ಮೇಲೆ ಟ್ಯಾನ್ ಆಗುವಂತ ಯಾವುದೇ ತರದ ಭಯ ಇಲ್ಲ, ಅಥವಾ ಸ್ಕಿನ್ ಹಾಳಾಗುವಂತ ಯಾವುದೇ ತರದ ಟೆನ್ಷನ್ ಕೂಡ ಇರಲ್ಲ. ಸೊ ದಿಸ್ ಇಸ್ ಒನ್ ಪ್ರಾಡಕ್ಟ್ ಐ ಡೆಫಿನೆಟ್ಲಿ ವೇರ್ ಆನ್ ಅ ಡೈಲಿ ಬೇಸಿಸ್ ಅಂತ ಹೇಳ್ಬೋದು. ಸೊ ಎಸ್, ಫಾರ್ ದ ಎವ್ರಿಡೇ ಪ್ರೊಟೆಕ್ಷನ್ ಫ್ರಮ್ ಸನ್ ಹಾಗೆ ಆ ಎಫರ್ಟ್ಲೆಸ್ ಗ್ಲೋಗೋಸ್ಕರ ನೀವು ಕೂಡ ಈ ಲ್ಯಾಕ್ಮಿ ಅವರ ಆಕ್ವಾ ಸನ್ಸ್ಕ್ರೀನ್ ಜೆಲ್ ನ ಯೂಸ್ ಮಾಡೋದನ್ನ ಮರಿಬೇಡಿ. ದಿಸ್ ಇಸ್ ಬೀನ್ ಅ ಗೇಮ್ ಚೇಂಜರ್ ಇನ್ ಮೈ ಸ್ಕಿನ್ ಕೇರ್ ರೂಟೀನ್ ಅಂಡ್ ಸಮಥಿಂಗ್ ದಟ್ ಐ ಡೋಂಟ್ ಮಿಸ್ ಆನ್ ವೇರಿಂಗ್ ಎವ್ರಿಡೇ ಬೇಸಿಸ್. ಸೊ ಇದನ್ನ ಬೇಕಿದ್ರೆ ಕೆಳಗಡೆ ಡೀಟೇಲ್ಸ್ ನ ಕೂಡ ಮೆನ್ಷನ್ ಮಾಡಿರ್ತೀನಿ. ಯು ಕ್ಯಾನ್ ಗೋ ಅಂಡ್ ಚೆಕ್ ಔಟ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಫಾರ್ ಮೋರ್ ಡೀಟೇಲ್ಸ್ ಅಬೌಟ್ ದಿಸ್ ಪ್ರಾಡಕ್ಟ್. ಮೇಕಪ್ ರೂಟೀನ್ ಅಲ್ಲೂ ಸಿಕ್ಕಾಬಟ್ಟೆ ಸಿಂಪಲ್ ಆಗಿರುವಂಥ ರೂಟೀನ್ ನ ಫಾಲೋ ಮಾಡ್ತೀನಿ. ನನಗೆ ಆರೆಂಜ್ ಕರೆಕ್ಟರ್ ಇಸ್ ಅ ಮಸ್ಟ್, ಬಿಕಾಸ್ ನನಗೆ ಡಾರ್ಕ್ ಸರ್ಕಲ್ಸ್ ಹಾಗೆ ಪಿಗ್ಮೆಂಟೇಷನ್ಸ್ ಎರಡೂ ಇರೋದ್ರಿಂದ ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡ್ತೀನಿ. ಕರೆಕ್ಟರ್ನ ನಾನೀಗ ಕೈನಲ್ಲೇ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಕರೆಕ್ಟರ್ನ ಯೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ನಾನು ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಡೈಲಿ ಬೇಸಿಸ್ಗೆ ಐ ಡೋಂಟ್ ಪ್ರಿಫರ್ ಫೌಂಡೇಶನ್, ಸೊ ಕನ್ಸೀಲರ್ನ ಯೂಸ್ ಮಾಡ್ತೀನಿ. ಸೊ ಎಲ್ಲೆಲ್ಲಿ ಆರೆಂಜ್ ಕರೆಕ್ಟರ್ ಹಾಕಿದ್ದೀನೋ ಅಲ್ಲೆಲ್ಲ ಸದ್ಯಕ್ಕೆ ಈಗ ನಾನು ಕನ್ಸೀಲರ್ ಹಾಕಿ ಅದನ್ನ ಕೂಡ ಬ್ಲೆಂಡ್ ಮಾಡ್ತೀನಿ. ಕನ್ಸೀಲರ್ನ ಒಂದು ಬ್ರಷಲ್ಲಿ ಬ್ಲೆಂಡ್ ಮಾಡಿದೆ. ಇದಾದ್ಮೇಲೆ ಲಿಪ್ಸ್ಗೂ ಕೂಡ ಸ್ವಲ್ಪ ಅದನ್ನ ಬ್ಲೆಂಡ್ ಮಾಡಿದ್ದೀನಿ. ಆ್ಯಂಡ್ ಇದಾದ್ಮೇಲೆ ನಾವು ಲಿಪ್ಸ್ಟಿಕ್ ಅಪ್ಲೈ ಮಾಡಿದಾಗ ತುಂಬ ಎನ್ಹಾನ್ಸ್ ಆಗಿ ಕಾಣುತ್ತೆ. ದಿಸ್ ಇಸ್ ಅ ಸ್ಮಾಲ್ ಟ್ರಿಕ್ ದಟ್ ಯು ಕ್ಯಾನ್ ಪ್ರಾಬ್ಲಿ ಯೂಸ್. ಅದಾದ್ಮೇಲೆ ನೆಕ್ಸ್ಟ್ ನಾನೀಗ ಕಾಂಪ್ಯಾಕ್ಟ್ ಹಾಕಿ ಎಲ್ಲ ಸೆಟ್ ಮಾಡ್ತೀನಿ. ಯಾವುದೇ ಥರದ ಲೂಸ್ ಪೌಡರ್ನ ಯೂಸ್ ಮಾಡ್ತಿಲ್ಲ, ಯಾಕೆಂದರೆ ಫೌಂಡೇಶನ್ನ ಕೂಡ ಅಪ್ಲೈ ಮಾಡಿಲ್ಲ. ನೆಕ್ಸ್ಟ್ ನಾನಿಲ್ಲಿ ಕೆ ಬ್ಯೂಟಿ ಅವರ ಬ್ಲಷ್ ಹಾಗೆ ಮ್ಯಾಕ್ ಅವರ ಸ್ಟ್ರೋಬ್ ಕ್ರೀಮ್ ಇದೆರಡನ್ನು ಮಿಕ್ಸ್ ಮಾಡಿ ಬ್ಲಷ್ ಥರ ಅಪ್ಲೈ ಮಾಡ್ತೀನಿ. ಇದರಿಂದ ನಿಮಗೆ ಒಂದು ಒಳ್ಳೆ ಹೈಲೈಟಿಂಗ್ ಎಫೆಕ್ಟ್ ಕೂಡ ಕೊಡುತ್ತೆ. ಆ್ಯಂಡ್ ನನಗೆ ಈ ಟ್ರಿಕ್ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಐ ಥಿಂಕ್ ಬರೀ ಬ್ಲಷ್ ಅಪ್ಲೈ ಮಾಡೋದಕ್ಕಿಂತ ಸ್ಟ್ರೋಬ್ ಕ್ರೀಮ್
ಕ್ರೀಮ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಐಬ್ರೋಸ್ನ ಸೆಟ್ ಮಾಡಿ. ಐ ಥಿಂಕ್ ಐಬ್ರೋಸ್ ಎನ್ಹಾನ್ಸಸ್ ದ ಲುಕ್ ಟು ದ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಸೊ ನಾನು ಸ್ವಲ್ಪ ಇವತ್ತು ಐ ಶ್ಯಾಡೋ ಮತ್ತು ಕಾಜಲ್ನ ಕೂಡ ಅಪ್ಲೈ ಮಾಡಿದ್ದೆ. ಲಾಸ್ಟಲ್ಲಿ ನಾನು ಫೇಸಸ್ ಕನ್ನಡ ಅವರ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೇನೆ. ರೀಸೆಂಟಾಗಿ ನನಗೆ ಪ್ರಮೋಷನಲ್ಲಿ ಕಳಿಸ್ಕೊಟ್ಟಿದ್ರು, ಬಟ್ ದ ಪ್ರಾಡಕ್ಟ್ ಇಸ್ ರಿಯಲಿ ಗುಡ್. ಸೊ ಎಸ್, ದಿಸ್ ಇಸ್ ಮೈ ಫೈನಲ್ ಲುಕ್. ಯಾವ ಥರ ಬಂತು ಅಂತ ಹೇಳಿ. ಸೊ ಎಸ್, ಮೈ ಮೇಕಪ್ ಇಸ್ ಡನ್. ಸೊ ಇದೇ ರೀತಿ ನಾನು ಪ್ರತಿದಿನ ಡೈಲಿ ಬೇಸಿಸ್ನಲ್ಲಿ ಮೇಕಪ್ ಮಾಡೋದು. ಅಂದರೆ ಇಷ್ಟೊಂದು ಮಾಡಿರಲ್ಲ, ಇನ್ನು ಸ್ವಲ್ಪ ಕಮ್ಮಿ ಮಾಡಿರ್ತೀನಿ. ಬಟ್ ಇವತ್ತೊಂದು ಬೇರೆ ಕಡೆ ಕ್ಲೈಂಟ್ ಮೀಟಿಂಗ್ ಕೂಡ ಇದೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಬಟ್ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಯಾವ್ದಾದ್ರು ಪ್ರಾಡಕ್ಟ್ಸ್ ಬೇಕಿದ್ರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್. ಓಕೆ, what's up? Nothing. How is my makeup looking? Don't touch my skin. You look like. Okay, Pratima. ಹಾ Mic is on. You can talk whatever you want. ಸೊ ಇವತ್ತು ನಮಗೆ ಶೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಒಬ್ರು ಗ್ರೇಟ್ ಫೋಟೋಗ್ರಾಫರ್. ವಿಡಿಯೋ ಸರಿಯಾಗಿ ಬರ್ತಾ ಇದೆಯಾ? ಹಿಂದೆ ಲೆನ್ಸೇ ಕ್ಲೀನ್ ಆಗಿಲ್ಲ ಅನ್ಸುತ್ತೆ ಕಡೆಯಲ್ಲಿ. ಸೊ ಎಸ್, ಇವತ್ತು ನಮ್ಮ ಜೊತೆ ಶೂಟ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್, ತುಂಬಾ ರಿನೌನ್ಡ್ ವಿಡಿಯೋಗ್ರಾಫರ್ ಬಂದಿದ್ದಾರೆ. ಸೊ ವಿಡಿಯೋ ಹೆಂಗ್ ಶೂಟ್ ಆಗಿರುತ್ತೆ ನಮಗೆ ಗೊತ್ತಿಲ್ಲ, ನೋಡ್ಬೇಕು. ಪಾಪ, ವಿ ಹ್ಯಾವ್ ಟು ಗಿವ್ ಹರ್ ಕ್ರೆಡಿಟ್ಸ್. ಫೈನಲಿ ತುಂಬಾ ದಿನದಿಂದ ಪ್ಲಾನ್ ಮಾಡ್ಕೊಂಡು ವಿ ಆರ್ ಹಿಯರ್ ಅಟ್ ಲೋಕೋಬೇರ್. ನಮ್ಮ ಆಫೀಸ್ ಹತ್ರನೇ ಇದೆ. ಅಂಡ್ ತುಂಬಾ ದಿನದಿಂದ ಅನ್ಕೋತಾ ಇದ್ವಿ ಬರ್ಬೇಕು ನಾವು 3 ಜನನೇ ಬರ್ಬೇಕು ಅಂತ 3 ಜನ ಬಂದಿದೀವಿ. ಥರ್ಡ್ ಪರ್ಸನ್ ಇಸ್ ಬಿಹೈಂಡ್ ದ ಕ್ಯಾಮ್ರಾ. ಸೊ ನಮ್ಮ ಎಲ್ಲಾ ವಿಡಿಯೋಸ್ ಕಾಂಟೆಂಟ್ ಗೆ ಇವಾಗ ವಿಡಿಯೋಗ್ರಾಫರ್ ಆಗಿದ್ದಾರೆ. ಅದು ಒಂದು ಪ್ರಾಬ್ಲಮ್ ಇದೆ, ವಿಡಿಯೋ ಯಾವಾಗ ಶೂಟ್ ಮಾಡ್ತಾ ಇದೀಯಾ ಮಾಡ್ತಾವಳೆ. ಸೊ ಒಂದು ಮೇಜರ್ ಪ್ರಾಬ್ಲಮ್ ಇದೆ ನಮ್ಗೆ. ಇಟ್ಸ್ ಓಕೆ. ಸೊ ವಿಡಿಯೋಗ್ರಾಫರ್ ಡಾರ್ಕ್ ಬಂದ್ರು ಪರವಾಗಿಲ್ಲ. ಸೊ ಅವಳು ಯಾವಾಗ ವಿಡಿಯೋ ಆನ್ ಮಾಡ್ತಾ ಇದ್ದಾಳೆ ಆಫ್ ಮಾಡ್ತಾ ಇದ್ದಾಳೆ ಗೊತ್ತಾಗ್ತಾ ಇಲ್ಲ. ಬಟ್ ಎಸ್, ಮುಂದಕ್ಕೆ ಅವಳು ಕೆಲಸ ಇಲ್ಲ ಅಂತ ಏನಾದ್ರು ಅವಳಿಗಾದ್ರೆ ನಮ್ಮ ಟೀಮ್ಗೆ ಸೇರಿಸ್ಕೋತೀವಿ, ಕಲಿಸ್ತಾ ಇದೀವಿ ನಾವೇ ಫೋಟೋಗ್ರಫಿ. ನಮ್ಮ ಡಿಯೋ ಡಿಸ್ಕವರೀಸ್ಗೂ ಅಷ್ಟೇ ಶಿ ಇಸ್ ಬಿನ್ ದ ಸ್ಟ್ರೆಂತ್. ನಮ್ಮ ಎಲ್ಲಾ ವಿಡಿಯೋಸ್ ನ ಅವಳೇ ಶೂಟ್ ಮಾಡೋದು. ಆ ಫೇಸ್ ನ ರಿವೀಲ್ ಮಾಡ್ತೀವಿ ಸ್ವಲ್ಪ. ಬಟ್ ಲೆಟ್ಸ್ ಗೋ. ಐ ಥಿಂಕ್ ಇವತ್ತು ಎಲ್ಲ ಗೇಮ್ ಆಡಕ್ಕಾಗಲ್ಲ, ತುಂಬಾ ಕಮ್ಮಿ ಟೈಮ್ ಇದೆ. ಸೊ ವಿಲ್ ಓನ್ಲಿ ಪ್ರಾಬಬ್ಲಿ ಟ್ರೈ some time, yeah, and some good time together. So let's go. ದೊಡ್ಡದಾಗಿದೆ and it's very spacious. Yeah, first time ನಾವು ಎಕ್ಸ್ಪ್ಲೋರ್ ಮಾಡ್ತಿರೋದು. I'm not sure ಪೂರ್ತಿ ಜಾಗ ಎಕ್ಸ್ಪ್ಲೋರ್ ಮಾಡಕ್ ಆಗುತ್ತೋ ಇಲ್ವೋ. ಆ ಕಡೆ ಆಕ್ಚುಲಿ ಫುಟ್ಬಾಲ್ ಕೋರ್ಟ್ there's something there that side also. ಕ್ರಿಕೆಟ್ ಇರೋ ಇನ್ಸ್ಟಾಗ್ರಾಮ್ ಶೂಟ್ ಮಾಡ್ತಾ ಇದೀವಿ, ಯೂಟ್ಯೂಬ್ ಶೂಟ್ ಮಾಡ್ತಾ ಇದೀವಿ. ಇಲ್ಲಿ ಬಂದು ನಾವು ಮಜಾ ಮಾಡ್ತೀವೋ ಅಲ್ವೋ, ಬಟ್ ಶೂಟ್ ಮಾಡಿ 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 ಟೈಮ್ ವೇಸ್ಟ್ ಆಗ್ತಾ ಇದೆ. ಸೊ ಲೆಟ್ಸ್ ಗೋ ಇನ್ಸೈಡ್. ಪ್ರತಿಮಾ ಸಾಕು ಬಾ. ಎಸ್, ಹಾಯ್. ಓ, ಅದು ನಟ್ಟು ಸ್ಟ್ರಾಂಪುಲಿನ್. ಯಾ, ಏನೇನಿದೆ ಅಂತ ಕ್ವಿಕಾಗಿ ತೋರಿಸ್ತೀವಿ. ಲೆಟ್ಸ್ ಗೋ. ಯಾ, ಈ ಕಡೆ ಟ್ರಾಂಪಲಿನ್ ಇದೆ. ಈ ಮಕ್ಳಿಗೆ ಆಕ್ಚುಲಿ ಆಡೋಕ್ಕೆ ಚೆನ್ನಾಗಿದೆ ಅಲ್ಲ? ಯಾ, ಇಲ್ಲಿಗೆ ಏನಾದರೂ ನಾನು ಸ್ಮಯನ್ ಬಿಟ್ಟು ಬಂದಿದ್ದೀನಿ ಅಂತ ನನ್ನ ಮಗಳು ಈ ಬ್ಲಾಗ್ ನೋಡಿದ್ರೆ ನನ್ನ ಕತೆ ಮುಗೀತು. ಐ ಡೋಂಟ್ ಹ್ಯಾವ್ ಎನಿ ಕಿಡ್ಸ್. ಶಿ ಸಿಂಗಲ್. ಐ ಆಮ್ ಸಿಂಗಲ್. ಅವಳು ನಮ್ಮನ್ನು ತೋರಿಸ್ತಾನೆ ಇಲ್ಲ. ವಾಯ್ಸ್ ಪ್ಲೇಸ್ ಲುಕ್ಸ್ ರಿಯಲಿ ನೈಸ್. ಜಾಗ ಆಕ್ಚುಲಿ ಎಷ್ಟೊಂದು ಗೇಮ್ಸ್ ಇದೆ ಅಲ್ಲ? ವಾಟ್ ಇಸ್ ದಿಸ್? ಯು ಹ್ಯಾವ್ ಟು ಗೋ ಕಲೆಕ್ಟ್ ದ ಬಾಲ್ಸ್, ಬಲೂನ್ಸ್. ಮಕ್ಕಳು ಆಟಗಳೇ. ಇವತ್ತು ಆಕ್ಚುಲಿ ರಜಾ ಇದ್ದಿದ್ದೀವು, ಮಕ್ಕಳು ಬರ್ತಾರೆ ಇನ್ನೊಂದು ಸ್ವಲ್ಪ ಬೌಲಿಂಗ್ ಹೋಗ್ಬಿಡೋಣ. ವೇರ್ ಇಸ್ ಬೌಲಿಂಗ್ ಹಿಯರ್? ಸೊ ಇಲ್ಲಿ ಬೌಲಿಂಗ್ ಒಬ್ರಿಗೆ 700 ರೂಪಾಯಿ ಆ್ಯಂಡ್ ನಾವು 3 ಜನಕ್ಕೆ ತೊಗೊಂಡಿದ್ದೀವಿ. ಸೊ ಕಾರ್ಡ್ನ ರೀಚಾರ್ಜ್ ಮಾಡಬೇಕಾಗುತ್ತೆ. ಮಿನಿಮಮ್ ರೀಚಾರ್ಜಸ್ 2500. ಸೊ ಒಂದ್ಸಲಿ ಬಂದರೆ 2,000 ಇಟ್ಕೊಂಡ್ ಬನ್ನಿ ಮಿನಿಮಮ್. ಲಾವಣ್ಯಗೆ ಹೋಗೋದಕ್ಕೆ ಇಷ್ಟೊಂದು ಕಷ್ಟ ಆಗ್ತದೆ, ಇನ್ನು ಆಡೋದು ಎಷ್ಟು ಕಾಂಪ್ಲಿಕೇಶನ್ ಅಂತ ಕೇಳ್ತಾ ಇದ್ದಾಳೆ. ಆ್ಯಂಡ್ ಶಿ ಇಸ್ ಬಿಸಿ ಶೂಟಿಂಗ್ ಫಾರ್ ಇನ್ಸ್ಟಾಗ್ರಾಮ್. ಬಟ್ ಐ ಥಿಂಕ್ ಪ್ಲೇಸ್ ಓವರ್ ಆಲ್ ಲುಕ್ಸ್ ರಿಯಲಿ ಗುಡ್. ಆ್ಯಂಡ್ ಬೌಲಿಂಗ್ ಕೆಳಗಡೆ ಇದೆ. ಸೊ ಈಗ ಕೆಳಗಡೆ ಹೋಗ್ಬೇಕು. ಅಂಡ್ ಈ ಮೇಡಮ್ ಅವ್ರು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ. ನಾನು ತುಂಬಾ ಸತಿ ಆಡಿಲ್ಲ. ನಾವು ಆಡಿದೀವಿ, ಅದು ತುಂಬಾ ವರ್ಷ ಆಗಿದೆ. ಇಬ್ರು ಆಡಿ. ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್ ದೋ. ಯಾರು ಯಾವ ಲೆವೆಲ್ಗೆ ಎಕ್ಸ್ಪರ್ಟ್ ಅಂತ ಗೊತ್ತಾಗುತ್ತೆ ಇವತ್ತು. ನಾನು ಇವಾಗ ಹೇಳ್ತಾ ಇದ್ದೀನಿ, ಐ ಆಮ್ ನಾಟ್ ಎನಿ ಎಕ್ಸ್ಪರ್ಟ್. ವಿಡಿಯೋ ಆನ್ ಮಾಡಿದ್ರೆ ಮಾತಾಡ್ತಾ ಇದ್ಲವಳು. ದಿವು ಆಕ್ಚುಲಿ ನಾನು ಬೌಲಿಂಗ್ ಆಡ್ಬೇಕು ಅಂತ ಕರ್ಕೊಂಡು ಬಂದಿದ್ದಾರೆ. ವರ್ಷ ಆಗಿದೆ ಬೌಲಿಂಗ್ ಆಡಿ. ಇಬ್ರು 4-5 years ಆಗೋಗಿರ್ಬೋದೇನೋ. ಮೈ ಫ್ರೆಂಡ್ಸ್ ಸಜೆಸ್ಟೆಡ್ ಇಲ್ಲಿ ಬೌಲಿಂಗ್ ಚೆನ್ನಾಗಿ. ಇವರು ಫ್ರೆಂಡು ತುಂಬಾ ಸಜೆಷನ್ಸ್ ಕೊಟ್ಟಿ ಲೈಫ್ ಇಲ್ಲಿಗೆ ಬಂದು ನಿಂತಿದೆ. ಫ್ರೆಂಡ್ ಸಜೆಷನ್ ಕೊಟ್ರು ಅಂತ ಒಂದು ಕೆಫೆ ಟ್ರೈ ಮಾಡಿದ್ವಿ. ಇವಾಗ ಬೌಲಿಂಗ್ ಟ್ರೈ ಮಾಡಕ್ ಬಂದಿದ್ದೀವಿ. ಸೊ
ಸೊ ಆಕ್ಚುಲಿ ತುಂಬಾ ಕಾಂಪ್ಲಿಕೇಶನ್ಸ್ ಇದೆ ಇಲ್ಲಿ ಒಳಗೆ ಬರೋದೇ ದೊಡ್ಡ ಕಾಂಪ್ಲಿಕೇಶನ್ ಆಗ್ತಾ ಇದೆ ನಮ್ಗಲ್ಲ ನಮ್ ಜೊತೆ ಬಂದಿರೋರು ಇನ್ನೊಬ್ರಿಗೆ ಇಷ್ಟೆಲ್ಲ ಕಾಂಪ್ಲಿಕೇಶನ್ ಇಟ್ಕೊಂಡು 4 ಬೋರ್ಡ್ ಅಲ್ಲಿ ಇದೆ ಪ್ರತಿಮಾ ಹೆಸರು ಲಾವಣ್ಯನ ಹೆಸರು ಕ್ರಾಪ್ ಆಗಿದೆ ಮೋಸ ಮಾಡಿದಾಳೆ ಕೆಳಗಡೆ ನಿನ್ನ ಹೆಸರು ಫುಲ್ ಹಾಕಿದ್ದಾರೆ ನೋಡು ಪ್ರತಿಮಾ ದಿವ್ಯನ ಹೆಸರು ಮಾತ್ರ ನೀಟಾಗಿ ಬರ್ತಾ ಇದೆ ಅಲ್ಲ ಎಂತ ಮೋಸ ಅಂದ್ರೆ ಫಸ್ಟ್ ಬೇಕು ಅಂತ ನನ್ನ ಹೆಸರು ಕೊಡ್ತೀನಿ ಸೊ ಶಿ ಇಸ್ ಗೋಯಿಂಗ್ ಫಾರ್ ಇಟ್ ಎಷ್ಟು ವರ್ಷ ಆದ್ಮೇಲೆ ಆಗ್ತಿದೆ ಪ್ರತಿಮಾ ಎಕ್ಸಾಕ್ಟ್ ಇಟ್ಸ್ ಆಲ್ಮೋಸ್ಟ್ ಬಿಫೋರ್ ಕೋವಿಡ್ ಯಾ ಓ ಮೈ ಗಾಡ್ ಆಲ್ಮೋಸ್ಟ್ 4 ವರ್ಷ ಆದ್ಮೇಲೆ ಆಗ್ತಾ ಇದ್ದಾಳೆ I'll order some french fries. Come on, Pratima. ಇದು ಬೆರಳೆ ಹತ್ರ ಅನ್ಸುತ್ತೆ ಅಂಕಲ್ ಅಲ್ಲಿ ಒಂದು ನಿಮಿಷ ಮಾಡ್ತಾರೆ ಅವನಿಗೆ Come on, Pratima. Come on. ಏನ್ ಮಾಡ್ಬೇಕು ಅಲ್ಲಿ ಹೋಗ್ಬಿಟ್ಟು ಬಾಲ್ ಎಸಿಬೇಕು ಅಲ್ಲ ಇಲ್ಲಿ ಲೈನ್ ಇಲ್ಲ Dude, you have to go there. ವೇಟ್ ಆ ಲೈನ್ ತನಕ ಹೋಗು ಎಷ್ಟೈತೆ ಗೊತ್ತಾ ಬಾರ ಇದು ಹೋಗು ಬಾಲ್ ಎಸಿಯಕ್ಕೆ ನಾವು ಇಷ್ಟೊಂದು ದುಡ್ಡು ವೇಸ್ಟ್ ಮಾಡಿದೀವಿ ಗೊತ್ತಾಯ್ತಾ ನೋಡ್ ಆಗ್ತಾಳೆ ಈಗ ಪ್ರತಿಮಾ ಈಗ್ಲಾರು ಹೊಡಿ ಒಂಚೂರು ಆಗಲ್ಲ ಇನ್ನ ಪ್ರಾಕ್ಟೀಸ್ ಬೇಕು ಲೆಟ್ಸ್ ಸಿ ಅಕ್ಕನ್ ಬಾ ಕಮಾನ್ ಪ್ರತಿಮಾ ಈಗ ಕೊಡಲಿ ಫೋನು ನಿನ್ ಬಂಡವಾಳ ನೋಡೋಣ ದೇವು ಎಷ್ಟು ಡಬ್ಬ ಹೋಯ್ತು 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 one more chance there's always one more chance ಅದಿಲ್ಲೇ ಹೊಟ್ಟೋಯ್ತು ಫಸ್ಟ್ ರೌಂಡ್ ಎಲ್ಲರೂ ಸಮವಾಗಿ ಆಟ ಆಡೋಣ ಅಂತ ಹೇಳಿ ನಾನು ಕೂಡ ಏನು ಹೊಡೆದಿಲ್ಲ ನೆಕ್ಸ್ಟ್ ರೌಂಡ್ ಹೊಡಿಯೋಣ ಹಾಕುಲ್ಲ ಅಭಿ ಅಯ್ಯೋ ನಿಮ್ಮ ಅಜ್ಜಿ ಲಾವಿ ಕ್ಲೀನ್ ಬೋರ್ಡ್ ಹಾಕೆಲೆ ನಾವ್ ಇಷ್ಟು ವರ್ಷ ಆಡ್ದವ್ರು ನಮ್ದೇ ಮುಟ್ಟಿಲ್ಲ ಹಿಂದೆಲ್ಲ ಹೋಗ್ತದ ಅದೇ ಪ್ರತಿಮಾ ಹೆಂಗ ಅನ್ನಿಸ್ತು ಹೀರೋ ಅಲ್ಲಿ ಲಾವಿ ಟ್ರೈನಿಂಗ್ ಮಾತ್ರ ಅವಳು ಟ್ರೈನಿಂಗ್ ಬೇರೆ ಕೊಡ್ತಾ ಇದಾರೆ ಈಗ ಏನ್ ಕಿಸ್ತ ಆಗ್ತದೆ ನೋಡೋಣಪ್ಪ ಅಂದ್ರೆ ಮಾನ ಮೇಲೆ ನೀವು ಹೋಗ್ಬಿಡ್ತಾನೆ ಆಕೆ ಅಪ್ಪ 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 ಮಿಸ್ ಆಗದೆ ಒಂದು ನಾವಿಬ್ರು ಬಂದಿದ್ದು ನಾನು ಬಾಲ್ ಎಸಿಬೇಕು ಅಂತ ಅವ್ರಿಗೋಸ್ಕರ ನಾವು ಇಷ್ಟು ದೂರ ಬಂದಿದ್ದೀವಿ ಹೌ ಶಿ ಇಸ್ ಪ್ಲೇಯಿಂಗ್ ಅದೇ ನನಗೆ ಹೇಳ್ಕೊಡಕ್ ಮಾತ್ರ ಯಾರು ಬರ್ತಿಲ್ಲ ಇವ್ರಿಬ್ರಿಗೆ ಮಾತ್ರ ಹೇಳ್ಕೊಡಕ್ ಬರ್ತಾರೆ ಎಲ್ಬೋರ್ಡ್ಗಳು ಹೇಳ್ಕೊಡಕ್ ಬರ್ತಾರೆ ಎಕ್ಸ್ಪರ್ಟ್ ಯಾರಾದ್ರೂ ಹೇಳ್ಕೊಡಕ್ ಬರ್ತಾರಾ ಟ್ರೈನಿಂಗ್ ಇರೋರಿಗೆ ಯಾರಾದ್ರೂ ಹೇಳ್ಕೊಡ ನೀನು ಪಾಯಿಂಟ್ಸ್ ತಗೊಂಡಿಲ್ಲ ನೀವು ಅದಕ್ಕೆ ಹೇಳ್ಕೊಡ್ತಾ ಇಲ್ಲ 3 ಗೋ ಡಾಟರ್ ಡಮಾರ್ ಯಸ್ ಫ್ಯಾಂಟಾಸ್ಟಿಕ್ ಒಂದೇ ಇಲ್ಲ ಹೊರಡ್ರು ಫಿನಿಶಿಂಗ್ 21 ಏನ್ ಬಾರಿ ಕಿಸ್ ದಬಾಕ್ಬಿಟ್ಟಿದೀನಿ ಅಂತ ಸ್ಕೋರ್ ಬರುತ್ತೆ ನೋಡಿ 21 ನಾನು 8ರಲ್ಲಿ ಇದೀನಿ ಲಾವಣ್ಯ 0 ಕೆಳಗಡೆ ಇದೆಯಲ್ಲ ಓಕೆ ನೆಕ್ಸ್ಟ್ ನೀನೇ ಲಾವಣ್ಯನ ಡಿಸ್ಕ್ವಾಲಿಫೈ ಮಾಡ್ಬೇಕಂತ ಲಾವಣ್ಯದ ಒಂದು ಆಟ ನಾನೇ ಆಡ್ಕೊಡ್ತೀನಿ ಪಾಪ ಅವಳು ಒಂದು ಇವಾಗ ಪಾಯಿಂಟ್ಸ್ ಬರ್ಬಾರ್ದಂತೆ ನೀವು ಅವಾಗಿರೋದು ಹಾ ನನ್ ಪ್ರೈಮೇಸ್ ನಿನ್ನ 0ಇಂದ ಅವಳನ್ನ 0 ಇಂದ ಮೇಲ್ತಳಗ ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರಯತ್ನದಲ್ಲಿ ಸಫಲವಾದರೆ 100% ಸಫಲ ಆಗ್ತಾರೆ ನಿಂದೆ ಶಾಪ ಬೀಳ್ತಾ ಇದೆ ಫ್ಯಾಂಟಾಸ್ಟಿಕ್ ದಿವ್ ಆಡ್ತಾ ಇದ್ದಾಳೆ ಅದು ಸೀದಾ ಗಟರ್ಗೆ ಹೋಯ್ತು ಅಲ್ಲೇ ಕುತ್ಕೊಂಡ್ಬಿಟ್ಟು ಇಂತೂ ಏನೋ ಒಂದು ಹೊಡೆದ್ಲು ಫುಲ್ ನೋಡಿದೀನಮ್ಮ ತಂದ್ಲು ಇವಳಿಗೆ ಅರ್ಧ ಗಂಟೆ ಅಂತ ಹೇಳ್ಕೊಡ್ತಾವ್ರೆ ಆದ್ರೂ ಸ್ಕೋರ್ 0 ನಲ್ಲೇ ಇದೆ ಪಾಪದು ಅಯ್ಯೋ ಯು ಗಾಟ್ ಅ ವರ್ಸ್ಟ್ ಸ್ಟೂಡೆಂಟ್ ಆಡೆ ಒಂದಾರು ಹೊಡಿಯಲ್ಲ ಅವಿ ಏಯ್ ಅಲ್ಲಿ ನೋಡಿ ಹೋಗು ಹೋಗು ಏನೋ ಹೊಡೆದ್ಲು ಲಾವಿ
ಅಲ್ಲ ನಿನ್ಕಿಂತ ಅವ್ನು ಫುಲ್ ಎಕ್ಸೈಟೆಡ್ ಆಗೋದ್ರೆ ಅಪ್ಪ ಚಪ್ಪಲಿ ಹೊಡಿತಾವ್ರಲ್ಲ. ಯು ನೆವರ್ ಸೀನ್ ಅ ಬ್ಯಾಡ್ ಪ್ಲೇಯರ್ ದೆನ್ ಹರ್ ನೋ. 2 ರೌಂಡ್ ಬಾಕಿ ಇದೆ. ಯಾವ ತರ ಇದೆ ನೋಡೋಣ. ನಾಗ್ಬಿಡಲ್ಲೇ ನಿಮ್ಗಿಂತ ಬೆಟರ್ ಇದೆ ನಮ್ಮ ಕೋರ್ಸು. ಅಂತೂ ಇಂತೂ ಆಡೋದು ಕಲ್ತು ಅವಳ ಎಕ್ಸ್ಟ್ರಾ ಪ್ಲೇಯರ್ ಅಲ್ಲ. ಟಟಾಪ್. Still I have chances. Wow, Pratima, wow. This is all immense. She still has chances to beat you. Go. Yes. Go. Hey, ಲಾವಣ್ಯ ತೋರ್ಸಿಗ. ನಾನು 38 ಅಲ್ಲಿ ಇದ್ರೆ ಅಕ್ಕ ಇನ್ನ 10 ಅಲ್ಲಿ ಇದ್ದಾರೆ. ಅಳಕ್ ಮುಳ್ಕಲ್ಲ 10 ಬಂತು. ಏ ಪಾಪ ನಾನು 38 ಅಲ್ಲಿ ಇದ್ರೆ ಅಕ್ಕ ಇನ್ನ 10 ಅಲ್ಲಿ ಇದ್ದಾರೆ. ಅಳಕ್ ಮುಳ್ಕಲ್ಲ 10 ಬಂತು. ಏ ಪಾಪ ಟ್ರೈನಿಂಗ್ ಮಾಡಿದಾರಮ್ಮ. ಕಮಾನ್ ಕಮಾನ್. ಮೈಕ್ ಆನ್ ಅಲ್ಲಿ ಇದೆ ತಾನೆ? ಮೈಕ್ ಆನ್ ಅಲ್ಲಿ ಇದೆ. ಮೈಕ್ ಆನ್ ಅಲ್ಲಿ ಇದೆ. ಮರ್ಯಾದೆ ಉಳಿಸ್ಲೇ. ಏ ಹೊಡೆದ್ಲು ನಾವೇ ಹೊಡಿತು ಸುಮ್ಮನೆ ಲೀಡಿಂಗ್. ಇವಾಗ ಸದ್ಯಕ್ಕೆ ಸ್ಕೋರ್ ಬೋರ್ಡ್ ಅಲ್ಲಿ 1 ಪಾಯಿಂಟ್ ನಾನೇ ಲೀಡಿಂಗು. ನಿಮ್ಮ ಅಜ್ಜಿ ನಿಮ್ದು 8th ರೌಂಡ್ ಮುಗಿದಿದೆ, ನಮ್ದು 7th ರೌಂಡ್. ಯಾ ಬಟ್ ಐ ಆಮ್ ಸ್ಟಿಲ್ ಲೀಡಿಂಗ್. ಈಗ ಐ ವಿಲ್ ಬ್ರೇಕ್ ಅವರ್ ರೆಕಾರ್ಡ್. ಬ್ರೇಕ್ ಇಟ್. ನಮ್ಮ ರೆಕಾರ್ಡ್ ನ ಯಾರು ಬ್ರೇಕ್ ಮಾಡಕ್ಕಾಗಲ್ಲ. ನೀ ಸ್ಕೋರ್ ನಿನ್ನ. Yeah, nobody can't break. Come on. Woo woo. 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 Not bad. ಲಾವಣ್ಯಗಿಂತ ಬೆಟರ್. ಇದಾದಮೇಲೆ ನಮ್ಮ ಮೈಕ್ ಆಫ್ ಆಗೋಗಿತ್ತು ಆ್ಯಂಡ್ ನಾವು ರಿಯಲೈಸೇ ಮಾಡ್ಕೊಂಡಿರಲಿಲ್ಲ. ಐ ಥಿಂಕ್ ಈ ಎಲ್ಲ ವೀಡಿಯೋಸ್ನ ಶೂಟ್ ಮಾಡಾದಮೇಲೆ ನಾವು ಏನೇನು ಶೂಟ್ ಮಾಡ್ತಾ ಇದ್ದೀವೋ ಅವಾಗ ಕಂಪ್ಲೀಟಾಗಿ ಮೈಕ್ ಆಫ್ ಆಗಿತ್ತು. ಸೊ ಯಾವುದೇ ಥರದ ವಾಯ್ಸ್ ರೆಕಾರ್ಡ್ ಆಗೋಕ್ಕೆ ಆಗಲಿಲ್ಲ. ಬಟ್ ಐ ಥಿಂಕ್ ಓವರ್ ಆಲ್ ದ ಪ್ಲೇಸ್ ಇಸ್ ರಿಯಲಿ ನೈಸ್. ಹಾಗೆ ಈ ಜಾಗ ಇರೋದು ಕೋರಮಂಗಲದಲ್ಲಿ. ಆಫೀಸ್ಗೆ ತುಂಬಾ ಹತ್ತಿರ ಇತ್ತು. ಹಾಗೆ ತುಂಬ ದಿನದಿಂದ ಅನ್ಕೋತಾ ಇದ್ವಿ ಈ ಜಾಗಕ್ಕೆ ಬರಬೇಕು ಅಂತ. ಆ್ಯಂಡ್ ತುಂಬ ವರ್ಷ ಆದಮೇಲೆ ಇನ್ಫ್ಯಾಕ್ಟ್ ನಾವು ಇವತ್ತು ಬೌಲಿಂಗ್ ಆಡಿದ್ದು. ಐ ಥಿಂಕ್ ನಾವು 3 ಜನಕ್ಕೂ ಸಿಕ್ಕಾಬಟ್ಟೆ ಮಜಾ ಬಂತು ಅಂತ ಹೇಳ್ಬೋದು. ನಮಗೆ ಇವತ್ತು ಜಾಸ್ತಿ ಟೈಮ್ ಇರಲಿಲ್ಲ, ಹಾಗಾಗಿ ನಾವು ಬೇರೆ ಬೇರೆ ಗೇಮ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ಬಟ್ ಇಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಗೋ ಕಾರ್ಟಿಂಗ್ ಇದೆ, ಇದ್ರ ಜೊತೆಗೆ ಬೇರೆ ಬೇರೆ ಗೇಮ್ಸ್ಗಳೆಲ್ಲ ಇದೆ. ಆ್ಯಂಡ್ ಐ ಥಿಂಕ್ ಓವರ್ ಆಲ್ ದ ಪ್ಲೇಸ್ ಇಸ್ ರಿಯಲಿ ನೈಸ್. ತುಂಬ ದೊಡ್ಡದಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ನೀವೇನಾದರೂ ಡೇ ಔಟಿಂಗ್ ಅಥವಾ ಫ್ರೆಂಡ್ಸ್ ಜೊತೆ ಆಚೆ ಬರಬೇಕಿದ್ರೆ ಖಂಡಿತವಾಗ್ಲೂ ಈ ಪ್ಲೇಸ್ನ ಚೆಕ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಐ ಥಿಂಕ್ ಆಲ್ಕೋಹಾಲ್ ಕೂಡ ಸರ್ವ್ ಮಾಡ್ತಾರೆ. ಆ್ಯಂಡ್ ಐ ಥಿಂಕ್ ರೆಸ್ಟೋರೆಂಟ್ಸ್ ಕೂಡ ಇತ್ತು ಅನಿಸುತ್ತೆ. ಬಟ್ ಅದು ಯಾವುದೂ ನಾವು ಇವತ್ತು ನೋಡೋಕ್ಕಾಗಲಿಲ್ಲ. ಸೊ ನಾವು ಸ್ಪೆಸಿಫಿಕ್ಲಿ ಬೌಲಿಂಗ್ ಆಡೋಣ ಅಂತ ಬಂದಿದ್ವಿ. ಬೌಲಿಂಗ್ ಮಾತ್ರ ಆಡಿದ್ವಿ ಆ್ಯಂಡ್ ವಾಪಸ್ ಬೇಗ ಹೊರಡಬೇಕಿತ್ತು. ಸೊ ಇದೇ ರೀಸನಿಂದ ಇಲ್ಲಿ ಜಾಸ್ತಿ ಏನೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಬಟ್ ವಿ ಡೆಫಿನೆಟ್ಲಿ ಹ್ಯಾಡ್ ಅ ವೆರಿ ವೆರಿ ನೈಸ್ ಟೈಮ್. ಐ ಥಿಂಕ್ ಆಫೀಸಲ್ಲಿ ಕೆಲಸ ಮಾಡ್ತಾ ಆ್ಯಂಡ್ ಪ್ರತಿದಿನ ಮನೆ ಆಫೀಸ್ ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ನಮಗೆ ನಾವೇ ಕಳೆದೋಗಿರ್ತೀವಿ. ಆ್ಯಂಡ್ ಈ ಥರದ ಬ್ರೇಕ್ ಅವಾಗವಾಗ ಬೇಕು ಅನಿಸುತ್ತೆ. ಆ್ಯಂಡ್ ಇವರಿಬ್ಬರು ನನ್ನ ವೆರಿ ಕ್ಲೋಸ್ ಫ್ರೆಂಡ್ಸ್ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಎಸ್ ನಾವಂತೂ ಈ ದಿನ ಸಿಕ್ಕಾಬಡೆ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಐ ಆಮ್ ಶೋರ್ ಈ ವ್ಲಾಗ್ನ ನೋಡ್ತಾ ನೀವು ಕೂಡ ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಮರಿದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.